ಸೈಡ್ ವೇಸ್ ಮೂಮೆಂಟ್ ಮಾಡೋಣ. ಗಮನಿಸಿ ಹೇಗೆ ಮಾಡ್ತೀನಿ ಅಂತ, ಆಮೇಲೆ ಒಟ್ಟಿಗೆ ಮಾಡೋಣ. ಸೊ ಕುತ್ತಿಗೆ ನೇರವಾಗಿ ಇಟ್ಕೊಂಡು ಕಣ್ಣನ್ನು ರೈಟ್ ಸೈಡ್ಗೆ ಮೂವ್ ಮಾಡಿ. ಈಗ ಲೆಫ್ಟ್ ಸೈಡ್ ನೋಡಿದರೆ ಬರೀ ಕತ್ತು ಮಾತ್ರ ಮೂವ್ ಆಗಬೇಕು. ಒಟ್ಟಿಗೆ ಮಾಡೋಣ, ಅಬ್ಸರ್ವ್ ಮಾಡಿ, ಒಟ್ಟಿಗೆ ಮಾಡಿ. ಹಾಗೆ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಕಮ್ ಬ್ಯಾಕ್ ಟು ಸೆಂಟರ್. ಮತ್ತೊಮ್ಮೆ ಹಸ್ತಘರ್ಷಣೆ. ಶಾಖ ಕೊಡಿ ಕಣ್ಣಿನ ಸುತ್ತ. ನಿಧಾನವಾಗಿ ರಿಲೀಸ್ ಮಾಡಿ. ಎಸ್. ಸೊ ಈಗ ಸೈಡ್ ವೇಸ್ ಮೂಮೆಂಟ್ ಆಯಿತು, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಯಿತು. ನೆಕ್ಸ್ಟ್ ಏನು ಮೂಮೆಂಟ್ ಮಾಡ್ಬೋದು? ರೊಟೇಷನ್ ಮೂಮೆಂಟ್ ಮಾಡ್ಬೋದು. ಸೊ ಹೇಗೆ ಮಾಡೋದು ರೊಟೇಷನ್? ಅಬ್ಸರ್ವ್ ಮಾಡಿ. ಎಸ್. ಸೊ ಫಸ್ಟು ಮೇಲ್ ನೋಡ್ತೀರ, ಮತ್ತು ರೈಟಿಗೆ ಹೋಗ್ತೀರಾ, ಕೆಳಗೆ, ಲೆಫ್ಟ್, ಅಪ್. ಎಸ್. ಸೊ ಒಟ್ಟಿಗೆ ಮಾಡೋಣ ಈಗ. ಕಂಪ್ಲೀಟ್ ರೊಟೇಷನ್ ಮಾಡಿ. 1 2 3 4 5 6. ನಿಧಾನವಾಗಿ ಕಣ್ಮುಚ್ಚಿ ಹಸ್ತಘರ್ಷಣೆ ಮಾಡಿ. ರಿಲೀಸ್ ಮಾಡಿ. ಎಸ್. ಸೊ ಇದೇ ಮೂಮೆಂಟನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಣ. ಮೇಲ್ ನೋಡಿ, ಲೆಫ್ಟ್ ಡೌನ್ ರೈಟ್ ಅಪ್. ಕಂಟಿನ್ಯೂ ಮಾಡಿ. ಒಂದೇ ಸಮ ಮೂಮೆಂಟ್ ಇರಲಿ. 1 2 3 4 5 and 6. ಕಣ್ಮುಚ್ಚಿ ಫಾರ್ಮಿಂಗ್ ಮಾಡಿ. ಕೈಯನ್ನು ರಿಲೀಸ್ ಮಾಡಿ, ಕಣ್ಣನ್ನು ಓಪನ್ ಮಾಡಿ. ಎಸ್. ಸೊ ನೆಕ್ಸ್ಟ್ ಏನು ಮೂಮೆಂಟ್ ಇದೆ ಐ ಮೂಮೆಂಟ್ಸಲ್ಲಿ? ನೆಕ್ಸ್ಟ್ ಬಂದು ಜತ್ರುತ್ರಾಟಕ ಇದೆ. ಸೊ ಜತ್ರುತ್ರಾಟಕ ಅಂದರೆ ಏನು? ಸಂಸ್ಕೃತದಲ್ಲಿ ಜತ್ರು ಅಂದರೆ ಬೆರಳು ಅಂತ ಹೇಳ್ತೀವಿ. ಸೊ ಬೆರಳಿನ ಮೇಲೆ ಫೋಕಸ್ ಮಾಡ್ತೀವಿ. ಗಮನಿಸಿ ಹೇಗೆ ಮಾಡೋದು ಅಂತ. ನಿಮ್ಮ ಕೈಯನ್ನು ಫಿಸ್ಟ್ ಮಾಡ್ಕೊಳ್ಳಿ, ಅಂದರೆ ಮುಷ್ಟಿ ಮಾಡಿ. ಬರೀ ನಿಮ್ಮ ಹೆಬ್ಬೆರಳನ್ನು ಹೊರಗಿಟ್ಕೊಳ್ಳಿ. ಓಕೆ. ಸೊ ನಿಮ್ಮ ಹೆಬ್ಬೆರಳು ಮೂಗಿನ ನೇರವಾಗಿರಬೇಕು. ಎಸ್. ಕೈಗಳೆರಡನ್ನು ಮುಂದೆ ಚಾಚಿ ಮೂಗಿನ ನೇರವಾಗಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಏನು ಮಾಡ್ತೀರಾ? ಸೈಡ್ ವೇಸ್ ಮೂಮೆಂಟನ್ನು ಮಾಡ್ತೀರಾ. ಸೊ ಇದರಲ್ಲಿ ನಿಮ್ಮ ದೃಷ್ಟಿ ಮತ್ತು ನಿಮ್ಮ ಗಮನ ಬರೀ ನಿಮ್ಮ ಹೆಬ್ಬೆರಳಿನ ಮೇಲೆ ಇರಬೇಕು. ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತೀನಿ ನಾನು ಅಂತ. ಸೊ ಫಸ್ಟ್ ಬಲಗಡೆ ಮೂಮೆಂಟ್ ಮಾಡೋಣ. ನಿಮ್ಮ ದೃಷ್ಟಿ ಬಲ ಹೆಬ್ಬೆರಳ ಮೇಲಿರಲಿ. ನಿಧಾನವಾಗಿ ಕೈಯನ್ನು ಬಲಗಡೆಗೆ ತಗೊಳ್ಳಿ. ನಿಮ್ಮ ದೃಷ್ಟಿನೂ ಕೈ ಮೇಲೇ ಇರಬೇಕು, ಬಲಗಡೆಗೆ ಹೋಗಬೇಕು. ಕುತ್ತಿಗೆಯನ್ನು ತಿರುಗಿಸಿ ಎಷ್ಟು ಸೈಡಿಗೆ ಹೋಗಾಗುತ್ತೋ ಅಷ್ಟು ಸೈಡಿಗೆ ಹೋಗಿ, ಮತ್ತು ಹೆಬ್ಬೆರಳ ಮೇಲೇ ದೃಷ್ಟಿ ಇಟ್ಕೊಂಡು ವಾಪಸ್ಸು ಮಧ್ಯಕ್ಕೆ ಬನ್ನಿ. ಎಸ್. ಗೊತ್ತಾಯ್ತಲ್ಲ? ಈಗ ಒಟ್ಟಿ ಪ್ರಾಕ್ಟೀಸ್ ಮಾಡೋಣ. ಎಡಗಡೆಯಿಂದ ಮಾಡಿ. ನಿಧಾನವಾಗಿ ಎಡಗೈಯನ್ನು ಎಡಗಡೆಗೆ ತಗೊಳ್ಳಿ. ದೃಷ್ಟಿ ಬೆರಳಿನ ಮೇಲೇ ಇರಲಿ, ಕುತ್ತಿಗೆಯನ್ನು ತಿರುಗಿಸ್ಬಾರ್ದು. ವಾಪಸ್ ಮಧ್ಯಕ್ಕೆ ಬನ್ನಿ. ಬಲಗಡೆ ಮಾಡಿ. ಆದಷ್ಟು ನಿಧಾನವಾಗಿ ಮಾಡಿ ಪ್ರಾಕ್ಟೀಸನ್ನು. ಕಂಟಿನ್ಯೂಸ್ ಆಗಿ ಮಾಡಿ. ಕೊನೆ ಸುತ್ತು. ನಿಧಾನವಾಗಿ ಕಣ್ಮುಚ್ಚಿ, ಎರಡು ಕೈಗಳನ್ನು ಉಜ್ಜಿ, ಕಣ್ಣಿನ ಸುತ್ತ ಶಾಖ ಕೊಡಿ. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಕಣ್ಣನ್ನು ಓಪನ್ ಮಾಡಿ. ಎಸ್. ಸೊ ನೋಡಿದ್ರಲ್ಲ ಹೇಗೆಲ್ಲ ನೀವು ಕಣ್ಣಿಗೆ ಮತ್ತು ಕುತ್ತಿಗೆಗೆ ಮೂಮೆಂಟ್ ಮಾಡಿದ್ರಿ ಅಂತ. ಸೊ ಈ ಎರಡು ಪ್ರಾಕ್ಟೀಸನ್ನು ನೀವು ಮೈಗ್ರೇನ್ ಇದ್ದಾಗ, ಅಂದರೆ ನಿಮಗೆ ತಲೆನೋವು ಇದ್ದಾಗ ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದೇನು ಪ್ರಾಕ್ಟೀಸ್ ಮಾಡ್ಬೋದು ನಾವು ಮೈಗ್ರೇನ್ ಅಟ್ಯಾಕ್ ಇದ್ದಾಗ? ಸೊ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡ್ಬೋದು. ಸೊ
ಸೊ ಬ್ರಾಹ್ಮರಿ ಪ್ರಾಣಾಯಾಮ ಹೇಗೆ ಮಾಡೋದು? ಸೊ ಮುಂಚೆನೂ ನಾವು ಬ್ರಾಹ್ಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ಇವತ್ತು ಷಣ್ಮುಖಿ ಮುದ್ರೆ ಜೊತೆಗೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಷಣ್ಮುಖಿ ಮುದ್ರೆ ತೋರಿಸ್ತೀನಿ. ಮುದ್ರೆಯನ್ನು ಗಮನಿಸಿ. ಸೊ 2 ಹಸ್ತಗಳನ್ನು ಚಾಚಿ, ಬೆರಳುಗಳನ್ನು ಪಕ್ಕಕ್ಕೆ ಚಾಚಿ. ಸೊ ಮೊದಲನೇದಾಗಿ ನಿಮ್ಮ ಹೆಬ್ಬೆರಳೇನಿದೆ ಅದನ್ನು ಕಿವಿ ಮೇಲೆ ಇಟ್ಕೋತೀರ. ಸೊ ಗಮನ ಇರಲಿ, ಯಾವತ್ತೂ ನೀವು ಕಿವಿ ಒಳಗಡೆ ಬೆರಳನ್ನು ಹಿಡಬಾರ್ದು, ಕಿವಿ ಹೊರಗಡೆಯನ್ನು ಮಾತ್ರ ಕವರ್ ಮಾಡಬೇಕು. ಕಿವಿಯನ್ನು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ತೋರ್ ಬೆರಳೇನಿದೆ ನಿಮ್ಮ ಹುಬ್ಬಿನ ಮೇಲೆ ಇರಬೇಕು. ಓಕೆ. ಸೊ ನಿಮ್ಮ ಮಧ್ಯ ಬೆರಳೇನಿದೆ ಅದು ಕಣ್ಣಿನ ಕೆಳಗಡೆ ಇರಬೇಕು. ಮತ್ತು ನಿಮ್ಮ ಉಂಗುರದ ಬೆರಳೇನಿದೆ ತುಟಿ ಮೇಲೆ ಬರಬೇಕು. ಕಿರು ಬೆರಳು ತುಟಿ ಕೆಳಗಡೆಗೆ ಅಥವಾ ಗಲ್ಲದ ಹತ್ರ ಬರುತ್ತೆ. ಸೊ ಪೊಸಿಷನ್ ನೋಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳೇನಿದೆ ಕಿವಿ ಮೇಲೆ ಬರುತ್ತೆ, ನಿಮ್ಮ ತೋರ್ ಬೆರಳೇನಿದೆ ಹುಬ್ಬಿನ ಮೇಲೆ ಬರುತ್ತೆ, ಮಧ್ಯ ಬೆರಳೇನಿದೆ ಕಣ್ಣಿನ ಕೆಳಗಡೆ ಬರುತ್ತೆ, ಆಮೇಲೆ ನಿಮ್ಮ ಉಂಗುರದ ಬೆರಳೇನಿದೆ ತುಟಿ ಮೇಲೆ ಬರುತ್ತೆ, ನಿಮ್ಮ ಕಿರು ಬೆರಳು ನಿಮ್ಮ ಗಲ್ಲ ಅಥವಾ ತುಟಿ ಕೆಳಗಡೆ ಬರುತ್ತೆ. ಸೊ ಕೈ ಯಾವಾಗಲೂ ಈ ರೀತಿ ನೇರವಾಗಲೇ ಇರಬೇಕು. ಓಕೆ. ಸೊ ಷಣ್ಮುಖಿ ಮುದ್ರೆ ನೋಡಿದ್ರಿ. ಸೊ ಬ್ರಾಹ್ಮರಿ ಹೇಗೆ ಮಾಡೋದು? ನಿಮ್ಮ ಬಾಯನ್ನು ಒಂದು ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಇಡಬೇಕು. ಸೊ ರಿಲ್ಯಾಕ್ಸ್ ಪೊಸಿಷನ್ ಇಟ್ಕೊಂಡು ದುಂಬಿ ಹೇಗೆ ಶಬ್ದ ಮಾಡುತ್ತೆ ಆ ರೀತಿ ಶಬ್ದ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ನಕಾರದ ಉಚ್ಚಾರಣೆಯನ್ನು ಮಾಡಬೇಕು. ಸೊ ಫಸ್ಟ್ ನಾನು ಒಂದು ರೌಂಡ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ, ಆಮೇಲೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ. ಓಕೆ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಸೊ ನೋಡಿದ್ರಲ್ಲ ಹೇಗೆ ಒಂದು ರೌಂಡ್ ಮಾಡಿದೆ ಅಂತ. ಈಗ ನೆಕ್ಸ್ಟ್ 3 ರೌಂಡ್ಸ್ ಒಟ್ಟಿಗೆ ಮಾಡೋಣ, ಜೊತೆಗೆ ಮಾಡಿ. ಷಣ್ಮುಖಿ ಮುದ್ರೆ ತಗೊಳ್ಳಿ. ಉಸಿರನ್ನು ತಗೊಳ್ಳಿ. ಇನ್ನೊಂದು ಸುತ್ತು ಉಸಿರು ತಗೊಳ್ಳಿ. ಕೊನೆಯ ಸುತ್ತು ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಕಣ್ಮುಚ್ಚಿ ಇರಲಿ. ನಿಮ್ಮ ಕುತ್ತಿಗೆ ಮತ್ತು ಕಣ್ಣಿನ ಸುತ್ತ ಮತ್ತು ನಿಮ್ಮ ತಲೆ ಸುತ್ತ ಹೇಗೆ ವೈಬ್ರೇಷನ್ಸ್ ಇದೆ ಅಂತ ಗಮನಿಸಿ. ಬ್ರಾಹ್ಮರಿ ವೈಬ್ರೇಷನ್ಸ್ನ ಫೀಲ್ ಮಾಡಿ. ನಿಮ್ಮ ಗಂಟಲಿನಲ್ಲಿ ಸಹ ನಿಮಗೆ ವೈಬ್ರೇಷನ್ಸ್ ಫೀಲ್ ಆಗುತ್ತೆ, ಗಂಟಲು, ಬಾಯಿ ಮತ್ತು ನಿಮ್ಮ ಪೂರ್ತಿ ತಲೆ ಭಾಗದಲ್ಲಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆ ತಗೊಳ್ಳಿ. ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. 2 ಕೈಗಳನ್ನು ಉಜ್ಜಿ ಕಣ್ಣಿನ ಸುತ್ತ ಶಾಖ ಕೊಡಿ. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ. ಸೊ ನೋಡಿದ್ರಲ್ಲ, ಇವತ್ತು ನಾವು ಹೇಗೆ ಮೈಗ್ರೇನ್ ಇದ್ದಾಗ, ಅಂದರೆ ತಲೆನೋವಿದ್ದಾಗ ಯಾವ ಅಭ್ಯಾಸಗಳನ್ನು ಮಾಡಬೇಕು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮೈಗ್ರೇನ್ ಬರದೇ ಇರೋಕ್ಕೆ ತಡೆಗಟ್ಟಲು, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯಾವುದೆಲ್ಲ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡ್ಬೋದು ಅಂತ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.